ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ನಂತರ ನಮ್ಮ ಪಕ್ಷ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನಕ್ಕೆ ಹೋಗಲಿಲ್ಲ. ಈ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಪ್ರಿಪರೇಷನ್ ಮಾಡಬೇಕಾದ್ರೆ ಈ ಹಿಂದೆ ನೀಟ್ ಜೊತೆಗೆ ಸಂಪರ್ಕ ಹೊಂದಿದಂತಹ ಪಿ.ವಿ. ಕುಲಕರ್ಣಿ ಇರ್ಬೋದು, ಮನೀಷಾ ಮಂದಾರೆ ಇರ್ಬೋದು, ಶಿವರಾಜ್ ರಘುನಾಥ್ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಪುಣೆ ಬೇಸ್ಡ್ ನೀಟ್ ಕೋಚಿಂಗ್ ಅಕಾಡೆಮಿಯವ್ರನ್ನ ಪತ್ತೆ ಹಚ್ಚಿ ಇಮಿಡಿಯೇಟ್ ಆಗಿ ಸಿಬಿಐ ಮುಖಾಂತರವಾಗಿ ವಶಕ್ಕೆ ತೆಗೆದುಕೊಂಡ್ರು. ಅದಾದ ನಂತರ ಪರೀಕ್ಷೆಯನ್ನ ಕ್ಯಾನ್ಸಲೇಷನ್ ಮಾಡಿದ್ರು. ಕ್ಯಾನ್ಸಲೇಷನ್ ಮಾಡಿ ಜೂನ್ 21ನೇ ತಾರೀಕು ಪರೀಕ್ಷೆ ನಡೆದು ಅಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನ ಕ್ವಾಲಿಫೈ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಸೂಕ್ತ ರೀತಿಯಲ್ಲಿ ಅಡ್ಮಿಷನ್ ಆಗುತ್ತೆ. ಆದ್ರೆ ಈ ನಡುವೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಫಸ್ಟ್ ತಗಾದೆ ತೆಗೆದ್ರು. ಅದಾದ ನಂತರ ಮೋದಿ ಅವರನ್ನ ಜಂತರ್ ಮಂತರ್ ಹೋಗಿ ಕೊಲೆ ಮಾಡಬೇಕು ಅಂತ ಬೆದರಿಕೆ ಹಾಕುವಂಥದ್ದು, ಅದಕ್ಕೆ ಕಾಂಗ್ರೆಸ್ ಅವರು ಸಾಥ್ ಕೊಡುವಂತ ಕೆಲಸ ಪ್ರಾರಂಭ ಆಗಿದೆ. ನಾನು ನೀಟ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ, ಯಾಕಂದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಇದ್ರಿ, ಮಾಧ್ಯಮದವರು ಇದ್ರಿ. ನೀಟ್ ಅನ್ನೋದು ನ್ಯಾಷನಲ್ ಎಲಿಜಿಬಿಲಿಟಿ ಮತ್ತು ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿದೆಯಲ್ಲ, ಇದನ್ನ 2010ರಲ್ಲೇ ತರಬೇಕು ಅಂತ UPA ಸರ್ಕಾರ ಇರಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಬಂತು. UPAದವರು 2013ರಲ್ಲಿ ಫಸ್ಟ್ ಟೈಮ್ CBSE ಮುಖಾಂತರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಪರೀಕ್ಷೆ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈ ಕಾಂಗ್ರೆಸ್ ಸರ್ಕಾರದ ಮೂಗಿನ ಕೆಳಗಡೆ ಇದ್ದಂತ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ CBSE ಮುಖಾಂತರ ಮಾಡಿದಂತ ಪರೀಕ್ಷೆ ಸರಿ ಇಲ್ಲ, ಇದನ್ನ ಪ್ರೈವೇಟ್ ಕಾಲೇಜಸ್ಗೆ, ಸ್ಟೇಟ್ ಗವರ್ಮೆಂಟ್ಗಳಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಡೈರೆಕ್ಷನ್ ಕೊಡಕ್ಕಾಗಲ್ಲ, ಸರಿಯಾಗಿ ಸೂಕ್ತ ರೀತಿಯಲ್ಲಿ ನಡೆದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಡೀ ಪರೀಕ್ಷೆನ ಕ್ಯಾನ್ಸಲ್ ಮಾಡ್ತು. ಇದು ಕಾಂಗ್ರೆಸ್ಸಿನ ಹಿನ್ನೆಲೆ, ಕಾಂಗ್ರೆಸ್ಸಿನ ಯೋಗ್ಯತೆ. ಆದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ್ರು 2014ರಲ್ಲಿ ಬಂದಾದ ನಂತರ ನೀಟನ್ನ ತರಬೇಕು ಅಂತ ಅವ್ರಿಗೆ ಯೋಚನೆ ಬಂತು. ಯಾಕೆ ನೀಟ್ ಬರಬೇಕು ಅಂತ ಹೇಳಿದ್ರೆ, ಇಲ್ಲ ನೋಡಿ, ಪ್ರೈವೇಟ್ ಯೂನಿವರ್ಸಿಟಿಗಳಿದಾವೆ, ಡೀಮ್ಡ್ ಯೂನಿವರ್ಸಿಟಿಗಳಿದಾವೆ, ಪ್ರತಿಯೊಂದು ಕಡೆನೂ ಕೂಡ ಮಕ್ಕಳು ಅಡ್ಮಿಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲ JSSಗೆ ಹೋಗ್ಬೇಕು ಅಂದ್ರೆ ಬೇರೆ ಬರಿಬೇಕು, ಕಿಮ್ಸಿಗೆ ಹೋಗ್ಬೇಕು ಅಂದ್ರೆ ಬೇರೆ ಬರಿಬೇಕು, ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ಸೇರ್ಬೇಕು ಅಂದ್ರೆ ಬೇರೆ ಬರಿಬೇಕು, ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಸೇರ್ಬೇಕು ಅಂದ್ರೆ ಬೇರೆ ಬರಿಬೇಕು, KLಗೆ ಬರಿಬೇಕು ಅಂತಂದ್ರೆ ಸೇರ್ಬೇಕು ಅಂದ್ರೆ ಬೇರೆ ಬರಿಬೇಕು. ಹೀಗೆ ದೇಶಾದ್ಯಂತ ಇರುವಂತ ಒಂದೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಸೇರ್ಬೇಕಾದ್ರೆ ಬೇರೆ ಬೇರೆ ಎಕ್ಸಾಮೇ ಬರಿಬೇಕಿತ್ತು. ಮಕ್ಕಳು ಎಲ್ಲಿ ಅಂತ ಎಕ್ಸಾಮ್ ಬರೆಯಕ್ಕಾಗುತ್ತೆ? ಹಾಗಾಗಿ ಏಕರೂಪದ ಪರೀಕ್ಷೆನ ತರಬೇಕು ಅಂತ ಯೋಚನೆ ಮಾಡಿರೋ. ಪ್ರೈವೇಟ್ ಕಾಲೇಜಲ್ಲಿ ನೀವೇ ಯೋಚನೆ ಮಾಡಿ, 2016ಕ್ಕಿಂತ ಮೊದಲು ಮೆಡಿಕಲ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ತಾ ಇದ್ದಾರೆ ಯಾರು? ದುಡ್ಡಿದ್ದವ್ರು ತಗೊಳ್ತಾ ಇದ್ರು. ಕ್ಯಾಪಿಟೇಷನ್ ಫೀ ಎಷ್ಟಿತ್ತು? 2 ಕೋಟಿ 2.5 ಕೋಟಿ ಹೇಳಿರು. ಅದರಲ್ಲಿ ನೀವು ಮಾಸ್ಟರ್ಸ್ ಮಾಡಬೇಕು ಅಂತ ಹೇಳಿದ್ರೆ 3 ಕೋಟಿ ಮೇಲೆ ಹೋಗ್ತಾ ಇತ್ತು. ಇದನ್ನೆಲ್ಲ ಹೊಡಿಬೇಕು. ಪ್ರೈವೇಟ್ ಕಾಲೇಜಸ್ ಕೂಡ ಇದ್ರ ವ್ಯಾಪ್ತಿನಲ್ಲಿ ತರಬೇಕು. ಸ್ಟೇಟ್ ಲೆವೆಲ್ ಅಲ್ಲಿ ಸಿಇಟಿ ತರ ಸಿಇಟಿ ಮುಖಾಂತರವಾಗಿಯೂ ಕೂಡ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಕೆಲವು ಸೀಟ್ ಕೊಡ್ತಾ ಇದ್ರು, ಉಳಿದಿದ್ದೆಲ್ಲ ಮ್ಯಾನೇಜ್ಮೆಂಟ್ ಸೀಟು ಅಂತ ನುಂಗಾಗ್ತಾ ಇದ್ರು. ಹಾಗಾಗಿ ಏಕರೂಪದ ಒಂದು ಪರೀಕ್ಷೆನ ತರಬೇಕು ಅಂತ ಹೇಳಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ 2016ರಲ್ಲಿ ಜಾರಿಗೆ ತಂದಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವತ್ತು ನಮ್ಮ ಮೋದಿಜಿಯವರು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ತರುವಂತ ಸಂದರ್ಭದಲ್ಲಿ UPA ಸರ್ಕಾರ ಇರೋವರೆಗೂ ಈ ದೇಶದಾದ್ಯಂತ ಇದ್ದಂತ ಮೆಡಿಕಲ್ ಸೀಟ್ ಎಷ್ಟು? ಮೆಡಿಕಲ್ ಸೀಟ್ ಇದ್ದಿದ್ದು 51,000. ಆದ್ರೆ ಮೋದಿ ಅವರು ಬಂದಾದ ನಂತರ ಈಗ ಮೊನ್ನೆ ನಡೀತಲ್ಲ ಎಕ್ಸಾಮಿನೇಷನ್ ಅಲ್ಲಿ ಅಡ್ಮಿಷನ್ ಸಿಕ್ಕಿರೋದು ಎಷ್ಟು ಜನಕ್ಕೆ? 1,36,000. ಅಂದ್ರೆ 3 ಟೈಮ್ಸ್ ಜಾಸ್ತಿ, 3 ಪಟ್ಟು ಜಾಸ್ತಿ ಆಯ್ತು. ದೇಶಾದ್ಯಂತ ಇದ್ದಂತ ಮೆಡಿಕಲ್ ಕಾಲೇಜ್ಗಳು 385. ಆದ್ರೆ ಇವತ್ತಿರೋದೆಷ್ಟು? 825 ಮೆಡಿಕಲ್ ಕಾಲೇಜ್ಗಳಿದಾವೆ. ಮೋದಿಯವರು ಮೆಡಿಕಲ್ ಕಾಲೇಜ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ರು. ಯಾಕಾಗಿ ನೀಟ್ ತಂದ್ರು ಅಂತಂದ್ರೆ, ಈ ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ, ಕ್ಯಾಪಿಟೇಷನ್ ಫೀ ಮುಖಾಂತರ ಬಂದು ಒಳಗಡೆ ಎಲ್ಲ ಸೇರ್ಕೊಂಡವರು, ಅವರಿಂದ ಕಾಂಪಿಟೆನ್ಸ್ ಇರುತ್ತೆ ಅವ್ರ ಹತ್ರ. ಒಂದು ದೇಶದ 147 ಕೋಟಿ ಜನಸಂಖ್ಯೆಯ ಆರೋಗ್ಯವನ್ನು ಕಾಪಾಡಬೇಕಾದಂತವ್ರು ಡೊನೇಷನ್ ಕೊಟ್ಟು ಒಳಗಡೆ ಬಂತು ಅಂತಂದ್ರೆ ಚಿಕಿತ್ಸೆ ಪಡೆಯುವ ಸ್ಥಿತಿ ಏನಾಗಬೇಕು? ಹಾಗಾಗಿಯೇ ಈ ನೀಟನ್ನ ತಗೊಂಡ್ಬಂದ್ರು, ಬಹಳ ಚಂದವಾಗಿ ನಡೆಸ್ಕೊಂಡು ಬಂದಿದ್ದಾರೆ.